ಬೆಂಕಿಯ ಮಡಿಲಲ್ಲಿ ಮೊದಲಿನಿಂದ ಹೊರಗೋಗು. ಒಂದು ಕ್ಷಣ ಇಲ್ಲಿ ಇದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಚಿಕ್ಕೇಶ್ಮನ್ರೆ, ನಾ ಎಲ್ಲಿಗೆ ಅಂತ ಹೋಗ್ಲಿ? ಈ ಕೋಣೆಯಾಗೆ ಇರ್ಬೇಕು, ಆಚೆ ಇಲ್ಲೂ ಹೋಗ್ಬಾರ್ದು ಅಂತ ಅಪ್ಪಣೆ ಆಗೈತೆ. ಓ, ಅಪ್ಪಣೆ ಆಗಿದ್ಯಾ? ನಾನು ನೋಡ್ತೀನಿ ಇಲ್ಲಿ ಹೇಗಿರ್ತೀಯ ಅಂತ. ಏನಂದ ನೀನು ನನ್ನ ದಾಸಿ ಅಂತ ಅಲ್ವಾ? ನಾನು ಏನ್ ಹೇಳ್ತೀನೋ ಅದ್ ಮಾಡೋದು ನಿನ್ ಧರ್ಮ. ಈಗ ಅದನ್ನೇ ಮಾಡ್ತಾ ಇದ್ದೀನಿ. ಯಾವಾಗ್ಲೂ ಹೇಳ್ತಿರ್ತೀಯಲ್ಲ ನೀ ನಿಮ್ಮ ದಾಸಿ ದಾಸಿ ಅಂತ. ಆ ನಿನ್ ಸುರೇಶನ್ ನೆನೆಸ್ಕೊಂಡು ಇಲ್ಲೇ ಬಿದ್ದಿದ್ದು. ಏನಾಯ್ತಮ್ಮ? ಯಾಕೆಷ್ಟು ನಡುತ್ತಾ ಇದೆಯಾ? ಇರು ಒಂದ್ ನಿಮಿಷ. ಏನಾಗಿಲ್ಲ. ಹೇಳು. ಕೂತ್ಕೋ ಅಮ್ಮವ್ರ. ಬೇಡ, ಆ ಜಾಗ ನಂದಲ್ಲ. ಏನೇನು ಅನಿಷ್ಟ ನೋಡ್ದು ಈ ಸೇವೆ ಮಾಡ್ಕೊಂಡು ಎಲ್ಲ ನಮ್ ಚಂದ್ರಿ, ಗುಣಗುಣ ಅಂತ ನಿನ್ನಷ್ಟಿಗೆ ನೀನೇ ಮಾತಾಡ್ಕೊಂಡು ಹೋಗ್ತಾ ಇದೆಯಲ್ಲ, ವಿಷಯ ಅದು ಆ ಮಲ್ಲಿ. ಮಲ್ಲಿ ಅಲ್ಲ, ಬಾವಿ ಸೊಸೆ. ಅದೇ ನಿಮ್ ಬಾವಿ ಸೊಸೆ ಮಾಡಿ ಮ್ಯಾಕೆ ತಲೆ ಸುತ್ತ ಬಿದ್ಬಿಟ್ಟವ್ರೆ. ಅದಕ್ಕೆ ಹೊಸಿ ಬಿಸಿ ಬಿಸಿ ಕಾಪಿ ಎಣ್ಣೆ ತಕೊಂಡು ಹೋಯ್ತಾ ಇದ್ದೀನಿ. ಅವ್ರೇ ಹೇಳಿದ್ರು ತಕೊಂಡು ಹೋಗು ಅಂತಾವು. ಹೋಗು. ಚಂದ್ರಿ, ಕಾಲುಚ್ಚು. ಎಲ್ಲ ಸರಿ ಹೋಗುತ್ತೆ. ನಿನ್ನ ಸ್ಥಿತಿಗೆ ನಮ್ಮ ಶ್ರೀಕಾಂತನೇ ಕಾರಣ. ನಿನ್ನೆ ಇಡೀ ರಾತ್ರಿ ಅವನು ನಿನ್ನ ಹೊರಗಡೆ ಹಾಕಿದ್ದ. ಅವನು ನನ್ನ ಮಾತನ್ನ ಮೀರಿದ್ದಾನೆ. ತೀರ್ಮಾನಕ್ಕೆ ಅವಮಾನ ಮಾಡಿದ್ದ. ನಾನೇನು ಮಾಡ್ತೀನಿ ಗೊತ್ತಾ? ಇವನು ಹೆಂಗೆ ಶಿಕ್ಷೆ ಕೊಡ್ತೀನಿ. ಇದೇ ನನ್ನ ಕೊನೆ ನಿರ್ಧಾರ. ಕೋಪ ಮಾಡ್ಕೋಬೇಡಿ. ಶಿಕ್ಷೆ ಕೊಡ್ಬೇಡಿ. ನಾನೇ ನಿರ್ಧಾರ ತಗೊಂಡಿದ್ದೀನೋ ಅದೇ ಕೊನೆ. ಶಿಕ್ಷೆ ಕೊಡೋದ್ರಿಂದ ಸಮಸ್ಯೆ ಬಗ್ಗೆ ಹರಿಯಕ್ಕಿಲ್ಲ ಅಲ್ವಾ ಸೌಕರ್ಯ? ನೀವು ಅನ್ಕೊಂಡಿದ್ದು ಆಯ್ತದ ಸೌಕರ್ಯ? ನಮ್ತವ ಬರ್ತಾರ